ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಆ್ಯಂಡ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಅಕ್ಕ ಮನೆ ಕೊಂಡೋಳೆ. ಇದು ಯಾವ್ದನ್ನ ನೋಡೇ ಇಲ್ವಲ್ಲ. ನಾನೇ ನೋಡಿಲ್ಲ. ಅಮ್ಮ ನಾನೇ ನೋಡಿಲ್ಲಮ್ಮ ಇದನ್ನ. ವಾವ್, ಯಾರು ಕೊಟ್ಟಿರೋದು ಇದನ್ನ? ವೆಯ್ಟ್ಲೆಸ್ ನಮ್ಮನೆ ಇದೆಯಲ್ಲ ಆ ತರ, ಬುದ್ಧ ಇದೆಯಲ್ಲ ಆ ತರ. ಸೌಂಡ್ ತೆಲುಗಾಗ್ತಾರ ಗೊತ್ತಿಲ್ಲ. ಅಂದ್ರೆ ಆಪೋಸಿಟ್ ಹಾಕಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ. ಎಲ್ಗಪ್ಪ ಅದಕ್ಕೇನೆ, ಬಟ್ ಆಗಲ್ಲ ಅನ್ಸುತ್ತೆ ಕಣಪ್ಪ. ಈ ಕಡಿಕಾಗತ್ತೆ, ಈ ಕಡಿಕಾಗತ್ತೆ. ಅದ್ರದ್ದು ಹೋಲ್ ಎಲ್ಲಿದೆ? ಇದು ನಮ್ಮ ಮದುವೆಗೆ ಬಂದಿರೋ ಗಿಫ್ಟು. ಸಕ್ಕತ್ತಾಗಿದೆ ಮಾತ್ರ, ಫುಲ್ ಸ್ಟೋನು. ಜಾಗನೇ ಇಲ್ಲ ಹಾಕೋದಿಕ್ಕೆ. ದೊಡ್ಡ ಫ್ರೇಮು. ಎಲ್ಲ ಮಾಹಿತಿ ಹಿಡ್ಲಿಕಾಯಿ ದುಡ್ಡು ಕೊಟ್ಟು ತಗೊಂಡ್ರ? ಇಷ್ಟೊಂದು ಹಿಳ್ಳಿಕಾಯಿ? ಅದೇ ನೀವು ಇದೇ ತಾನೇ ತಿನ್ನೋದು, ಈ ಹಿಳ್ಳಿಕಾಯಿನೇ? ಉಪ್ಪುಕಾಯಿ. ನಮ್ಮನೆ ಏನು ಸಾಂಬಾರು ಗೊತ್ತಾ? ಕಳ್ಳೆ ಸಾಂಬಾರು. ಬಿದಿರಿನ ಬೇರಲ್ಲಿ ಮಾಡ್ತಾರಲ್ಲ, ಬಿದಿರಿನ ಬೇರಲ್ಲಿ ಆ ಥರ. ಇದು ಆರೋಗ್ಯಕ್ಕೆ ತುಂಬ ಯೂಸ್ಫುಲ್ಲು. ಕಳ್ಳೆ ಸಾಂಬಾರು ಸಖತ್ತಾಗಿರುತ್ತೆ ರೊಟ್ಟಿಗೆ. ಆ್ಯಂಡ್ ನಮ್ಮ ಮನೆಯದೇ ಇದು ಎಲೆ ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿದೆ ನೋಡಿ, ನಮ್ಮನೆ ತೋಟದ್ದು ಎಲೆ. ರೈಸ್ ರೆಡಿ ಆಗಿದೆ. ಟೈಮ್ ಬಂದು 8:30. ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಅವ್ರು ಹೊಡಿತಾ ಇದ್ದಾರೆ. ಮೊಳೆ ಹೊಡೆದ್ರಾ ಫ್ರೆಂಡ್ಸ್? ಇವಾಗ ನಮ್ಮ ರೂಮ್ಗೆ ಹೊಡಿತಾ ಇದ್ದೀವಿ. ಅದೇ ಥರ ತಾನೆ ಇದನ್ನ ನಮ್ಮ ರೂಮ್ಗೆ. ಈಸಿ ಅಪ್ಪ. ಇದು ಏನು ಇಟ್ಕೆ? ಇದು ಮನೆ ಮಂಗಳೂರು ಇಟ್ಕೆ. ಅದಕ್ಕೆ ಹೋಗ್ತಾ ಇತ್ತೆ. ನಮ್ದು ಸಿಮೆಂಟ್ ಇಟ್ಕೆದು ಹೋಗೋದೇ ಇಲ್ಲ ಕಣಪ್ಪ. ಹಿಂದ್ಗಡೆ ಮನೆದಂತೂ ಸಣ್ಣ ಇಟ್ಕೆ ಹೋಗೋದೇ ಇಲ್ಲ ಅಂತ. ಪೈಪ್, ಕರೆಂಟ್ ಪೈಪ್ಗೆ ಏನಾದ್ರು ಹೊಡೆದ್ಗಿಡ್ದಿರ ಹಂಗಾದ್ರೆ ಸರಿ. ಇಲ್ಲ ಕಣಪ್ಪ, ಇಲ್ಲ ಇಡಿ ಬೇಡ. ಅಲ್ಲಿ ಶೋಕೇಶ್ ಮೇಲೆ ಎಲ್ಲಾದ್ರು. ಈ ಗಣೇಶನೆಲ್ಲ ತಗೊಂಡೋಗ್ತೀನಿ ಅಂದಿದ್ದ ಆ ಫ್ರೇಮ್ನ. ಗೊತ್ತು, ಇಡ್ಬೇಕು. ರಾಜಾಹುಲಿ ಫಿಲಮ್ ಬತ್ತಿತ್ತು, ಎಲ್ಲ ನೋಡ್ತಾ ಇದ್ರು. ಆ್ಯಂಡ್ ನಮಗೊಂದು ವಿಗ್ರಹ ಬಂದಿತ್ತು ಗಣೇಶಂದು. ಅದು ದೇವ್ರ ಮನೇಲಿ ಇಟ್ಕೊಂಡ್ರೆ ಅದಕ್ಕೆ ಡೈಲಿ ಅಭಿಷೇಕ ಮಾಡ್ಬೇಕಂತೆ. ಸಾಂಬಾರ್ಗಿಂತ ರೈಸ್ಗಿಂತ ಸಾಂಬಾರೇ ಜಾಸ್ತಿ ಹಾಕ್ಸ್ಕೊಂಡಿದೆಯಲ್ಲ. ಇವರು ನಮಗೆ ಆರೆಂಜ್ ಸಾಂಬಾರು, ಇವ್ರಿಗೆ ಗ್ರೀನ್ ಸಾಂಬಾರ. ಟೈಮ್ ಬಂದು 10 ಗಂಟೆ ಆಗಿದೆ. ನಾನು ಮತ್ತು ಇವರು ವಾಕ್ ಮಾಡ್ತಾ ಇದ್ದೀವಿ. ಇವ್ರಿಗೊಂದು ಪ್ಲ್ಯಾನ್ ಕೊಟ್ಟೆ. ಏನಂದರೆ ಯಾರೂ ಇಲ್ಲ ನೋಡಿ, ನೋಡಬಹುದು. ಒಂದು ನಾಯಿ ನರಿ ಪಿಳ್ಳೆನೂ ಇಲ್ಲ. ಯಾಕೆ ಅಂತಂದರೆ ಇದು ಬಂದು ಲಾಸ್ಟು, ಏನಂತಾರೆ, ಲಾಸ್ಟ್ ಮನೆ ಈ ಕಡೆ. ಇದು ಊರೊಳಗಲ್ಲ, ಊರಿಂದ ಆಚೆನೆ ಬರುತ್ತೆ ಲಾಸ್ಟ್ ಮನೆ. ಅಂದ್ರೆ ಹಿಂದಕ್ಕೆ ಊರೈತೆ. ನಮ್ಮ ಮನೆಯಿಂದ ಕೆಳಗೆ ಊರಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಯಾರ್ದಾರು ಮನೇನ ಬಾರಿಸ್ಬಿಟ್ಟು ಬಾಗಿಲು ಡೋರ್ ಹೊಡೆದ್ಬಿಟ್ಟು ಓಡ್ಬಿಡೋಣ ಅಂತ ಹೇಳ್ತಿದ್ದೀನಿ. ಅದೇ ನೋಡಿರ್ತಾರೆ, ನಾವು ಅರ್ಧ ಗಂಟೆಯಿಂದ ವಾಕ್ ಮಾಡ್ತಿದ್ವಿ. ಊಟ ಮಾಡಿಬಿಟ್ಟು ಸಾಂಬಾರು ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಅಕ್ಕನ ವಾಕ್ ಮುಗಿಸ್ಕೊಬರೋಕ್ಕಿಂತ ಮುಂಚೆ ಮನ್ಗೋಳೆ ಮೇಡಮ್ಮು ತೋರಿಸ್ತೀನಿ ನೋಡಿ. ಇದು ಈ ಥರ ಒಂಥರ ಸ್ಪಂಜ್ ಥರ. ಇದೊಂದು ಹೊಚ್ಚವಳೆ, ಇದೊಂದು ಹೊಚ್ಚವಳೆ. ಇನ್ನೊಂದೇನಾದ್ರು ಬೇಕಾ ಹೇಳು? ಹೆಂಗೆ ಬಿದ್ದವಳು ನೋಡಿ, ದನ ಬಿದ್ದಂಗೆ ಬಿದ್ದವಳೆ ಫ್ರೆಂಡ್ಸ್.
ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ನಾನು ನಿನ್ನೆ ವೀಡಿಯೋನಿ ಕಂಟಿನ್ಯೂ ವ್ಲಾಗಾಗಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ಒಬ್ಬರು ರಿಲೇಟಿವ್ ಬರ್ತಾರೆ, ಮದುವೆ ಆಗಿರೋ ಜೋಡಿಗಳು. ಅದಕ್ಕೋಸ್ಕರ ಮಟನ್ನು ಚಿಕನ್ನು ಮಾಡ್ತಾಯಿದ್ದೀವಿ. ಇದು ಬಂದು ಮಟನ್ನು, ಇಲ್ಲಿ ಬಂದು ಚಿಕನ್ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಟಿಫನ್ಗೆ ಏನೇನೋ ಗ್ರೇವಿ ಜೊತೆ ಊಟ ಮಾಡೋಣ ಅಂತ. ಇವತ್ತು ಏನೇನೆಲ್ಲ ಆಗುತ್ತೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇದು ಬಂದು ನಮ್ಮನೆ ಖಾರದ ಪುಡಿ. ಫುಲ್ಲು ಎಷ್ಟು ರೆಡ್ ಇದೆ ಅಂದರೆ, ರೆಡ್ಡು ಅಲ್ಲ, ಒಂಥರ ಚೆನ್ನಾಗಿದೆ. ಮದುವೆಲಿ ಬಿಡಿಸಿರೋದು. ಸಾಂಬಾರು ಮಾತ್ರ ಸೂಪರ್ ಕಲರ್ ಬರುತ್ತೆ ಇದು ಹಾಕಿದ್ರೆ. ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕ ಸ್ಕೂಟಿ ಕಲಿಬೇಕಂತಲೇ ನೆನ್ನೆ ಬಂದಿದ್ದು ಇಲ್ಲಿಗೆ. ಸ್ವಾಗತ ಅವ್ರ ಹತ್ರ ಹೇಳಿಸ್ಕೊಳ್ಳೋಣ ಅಂತ. ಬಟ್ ಅವಳಿಗೆ 20% ಅಲ್ಲ 10% ಕೂಡ ಬರ್ತಾ ಇಲ್ಲ. ನಾನಂದ್ರೆ ಒಂದು ಸ್ವಲ್ಪ ಹೆದರ್ಕೊಳ್ಳಲ್ಲ, ಅವಳು ಭಯ ಬೀಳ್ತಾಳೆ. ನಾನು ಭಯ ಬೀಳಲ್ಲ. ನೆನ್ನೆ ಎಲ್ಲ ಓಡಿಸಾಡ್ದೆ, ಇವತ್ತು ಓಡಿಸಾಡ್ದೆ. ಅವಳಂತೂ ಫುಲ್ಲು ಭಯ ಬೀಳ್ತಾಳೆ. ರೋಡು ಚೆನ್ನಾಗಿದೆ ಅಂತ ಹೋಪ್ಲೆಸ್ ಏನಿಲ್ಲ. ಇವಾಗ ರೀಸೆಂಟ್ಲಿ ಮಾಡಿರೋ ರೋಡ್ ಅಂತೆ ಚೆನ್ನಾಗಿದೆ, ನೈಸ್ಗೆ. ಅಲ್ಲಿ ಸ್ವಾಗತ ಅವ್ರು ಹಿಂದೆ ಓಡ್ತಿದ್ದಾರೆ, ಯಾಕೆಂದರೆ ಬ್ಯಾಲೆನ್ಸ್ ಬಿದ್ದುಬಿಟ್ರೆ ಕಷ್ಟ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಾ? ಅದೇ ತೊಗೊಳೋದೇನೋ ತೊಗೊಬಿಟ್ಟವಳೆ 1.25 ಲಕ್ಷ ಕೊಟ್ಟು ಬೈಕ್ನ ಓಡ್ಸೋಕ್ಕೆ. ಇಲ್ಲೂ ಅದನ್ನೇ ರೇಗಿಸ್ತವ್ರೆ ನಮ್ಮ ಅತ್ತೆ. ಬೈಕ್ ತೊಗೊಂಡಿರೋ ದೊಡ್ಡದಲ್ಲ, ಇವಾಗ ದೊಡ್ಡದು ಅಂತ. ಆಕ್ಸಿಡೆಂಟಿಂದ ಬರ್ತೀನಿ ಅಂತ ಅಂದ್ಬಿಟ್ಟು ಬರ್ತಾವಳೆ. ಗೋ ಕಾನ್ಫಿಡೆಂಟ್, ಬಿ ಕಾನ್ಫಿಡೆಂಟ್. ಕಾಲಿಗೆ ಬಿಡ್ತೀಯಾ? ಎತ್ಕೋ ಎಕ್ಸಲೇಟರ್ ಕೊಡವ. ಕಾನ್ಫಿಡೆಂಟ್ ಇಂದ ಓಡ್ತೀನಿ ಅಂತ ಓಡಿಸ್ತಾವಳೆ. ಪರವಾಗಿಲ್ಲ, ಓಡಿಸು, ಕೊಡು, ಫಾಸ್ಟಾಗಿ ಹೋಗು. ಅಪ್ಪಲ್ಲ, ಎಕ್ಸಲೇಟರ್ ಕೊಡು, ಹೋಗ್ತಾವಳೆ, ಪರವಾಗಿಲ್ಲ. ನೋಡಿ, ನನ್ನ ತಂಗಿನೂ ಓಡಿಸ್ತಾವಳೆ. ಹ್ಞೂ, ಯಾಕೆ ಕಡೆ ಕೂತಿದ್ಯಾ? ಹೊಳೆ ಸುಮ್ಮನೆ. ಹಾಂ, ಡ್ರೈನೇಜಿಗೆ ಬಿದ್ದಿಯಾ? ಸಂಡೇ ಸ್ಪೆಷಲ್ ಇಬ್ರು ಗಾಡಿ ಕಲಿತಾ ಇದೀವಿ. ಇದು ವೆಯ್ಟ್ಲೆಸ್ಸು, ತಿರುಗಿಸ್ಕೊಳ್ಳಬಹುದು. ನಾವಮ್ಮ ಅಂದರೆ ಚಾಂದವ್ರಮ್ಮ ಹೇಳ್ತೈತೆ, 1,14,000 ಕೊಟ್ಟು ಗಾಡಿ ತಗೊಂಡಿದೀಯಾ, ಹೆದರ್ಕೊಂಡ್ರೆ ಹೆಂಗೆ? ಹೆದರ್ಕೊಳ್ಳಂಗಿಲ್ಲ ಗಾಡಿ ಕಲಿಬೇಕಾರೆ ಅಂತ. ಈಗ ಫೀಲ್ ಆಯ್ತದೆ. ಇದೇನೋ ವೆಯ್ಟ್ಲೆಸ್ಸು, ಹೆಂಗೋ ಹಿಡ್ಕೊಂಡಾರು ಏನೋ ಮಾಡ್ಬೋದು. ಸ್ಕೂಟಿ ಹಿಡಿದು ನಿಲ್ಸೋಕ್ಕಾಗಲ್ಲ ಗೈಸ್. ತಗೊಳ್ಳೋದೇನೋ ತಗೊಂಡೆ, ಹೊಡೆಯೋದು ಕಲ್ತ್ಕೊಬಿಟ್ರೆ ಸಾಕು. ದೂರಕ್ಕೆ ಬೇಡ, ಸಾಲಿಗ್ರಾಮಕ್ಕೆ ಮುಂಡೂರಿಗೆ ಓಡಾಡಂಗೆ ಆಗ್ಬಿಟ್ರೆ ಸಾಕು ಅನ್ನಿಸ್ತೈತೆ. ನೋಡಿ ಹೆಂಗೆ ಬರ್ತಾವಳೆ ಚಾಂದು. ನಾಯಿ ಗುದ್ದಿಸ್ಬಿಟ್ಟಿಯ ಲೇ, ರೋಡ್ ನೋಡ್ಕೊಂಬಾರೆ, ನಮ್ಮನ್ ರೋಡ್ ಕೊಡ್ಯಾಕೆ ಬತ್ತೀಯ? ಬೇಡ, ಮುಂದೆ ನೋಡೆ, ಹಿಂದೆ ತಿರುಗಿ ನೋಡ್ಬಿಟ್ಯಾ? ಹಾಯ್ ಫ್ರೆಂಡ್ಸ್, ಗಾಳಿ ಅಂತೂ ತುಂಬ ಗಾಳಿ, ಹೆವಿ ಗಾಳಿ. ನೋಡ್ತಾ ಇರ್ಬೋದು ನೀವು ಗಾಳಿ ಹೆಂಗೆ ಬೀಸ್ತಿದೆ ಅಂತ. ಇಲ್ಲಿ ನಾನು ಮಲಗಿರೋಳನ್ನ ಕರೆದ್ಬಿಟ್ಟು ಅದೇನೋ ನೋಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಸಿಸ್ಟಮ್ ಆನ್ ಮಾಡ್ಕೊಂಡು ಕೂತಿದ್ದಾರೆ ಲ್ಯಾಪ್ಟಾಪ್ನ. ಅದೇನು ಅಂತ ಗೊತ್ತಿಲ್ಲ. ಅದೇನೋ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಏನು ಅಪ್ಲಿಕೇಶನ್? ಅಪ್ಲಿಕೇಶನ್ ಏನಲ್ಲ ಕಣೆ, ಅದು SIR ಫಾರ್ಮ್ ಅಂತ ಇದೆ. ಎಲೆಕ್ಷನ್ ಒಂದು ಎಲ್ಲ ಮನೆಗೆ ಕೊಟ್ಟಿದ್ದಾರೆ. ಅದನ್ನ ಫಿಲ್ ಮಾಡಬೇಕು. ಅದನ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಯಾವುದೇ ಥರ ಇಂಡಿಯನ್ ಸಿಟಿಜನ್ಶಿಪ್ ಅಲ್ಲಿ ಅದು ಇದಾಗಲ್ಲ. ಎಷ್ಟು ದಿನ ಟೈಮ್ ಐತೆ? ಟೈಮ್ ಇದೆ, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ನಮಗೆ. ಬಟ್ ಈಗ ಎಲ್ಲರ ಮನೆಗೂ ಕೊಟ್ಟಿರ್ತಾರೆ. ಅಂಗನವಾಡಿ ಟೀಚರ್ ಬಂದು ಎಲ್ಲರ ಮನೆಗೂ ಕೊಟ್ಬಿಟ್ಟು ಹೋಗಿದ್ದಾರೆ. ಟೀಚರ್ ಅವರೇ ಕೊಡ್ತಾ ಇದ್ದೀರಾ ಫಾರ್ಮು ನೀವು? ಸಿಟಿಜನ್ ಫಾರ್ಮು? ಹಾಂ ಸುಷ್ಮಕ್ಕ, ಸಿಟಿಜನ್ ಫಾರ್ಮ್ ಕೊಡ್ತಾ ಇದ್ದೀರಾ? ಎಂಥದ್ದು ಇಲ್ವಂತೆ. ಏನೋ ಬಂದಿರ್ತದೆ, ಮೇ ಬಿ ಸ್ಕೂಲ್ ಅವ್ರು ಕೊಟ್ಟಿರ್ಬೋದು, ಯಾರೋ ಒಬ್ರು ಕೊಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಅಪ್ಪನ ಒಂದೇನೋ ಕೊಟ್ಟಿರೋದು? ಎಲ್ಲರದು, ನಮ್ಮ 3 ಜನದ್ದು ಬಂದಿದೆ. ನಿಮ್ಮದು ಪಾಸ್ವರ್ಡ್ ಏನೋ ಪಿನ್ದು? ಯಾರು ಏನೋ ಬಿಸಿ ಆಗಿದ್ದಾರೆ, ಮಾಡ್ತಿದ್ದಾರೆ. 2255 ಒಂದು ನಿಮಿಷ ಓಪನ್ ಮಾಡ್ತೀನಿ. ಇವಾಗ ಕೊಡಿ, 50,000 ನಾನೇ ತಿಂತೀನಿ. ಚಾಲೆಂಜ್ ಮಾಡಿದ್ದೀವಲ್ವಾ? ಎಲ್ಲರೂ ತೋಟಕ್ಕೆ ಬಂದಿದ್ದೀವಿ. ರಿಲೇಟಿವ್ ಬಂದಿದ್ರು, ತೋಟ ತೋರ್ಸಕ್ಕೆ ಕರ್ಕೊಬಂದವ್ರೆ. ಚರಿ ಅಂತಾರನೇ ಇರೋದು. ನೆನೆ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ನೆನೆ. ಆದ್ರೆ ಬಟ್ ಇನ್ನು ತೋರಿಸ್ಬೇಡ, ಮಾನಿಟೈಸೇಷನ್ ಆದ್ಮೇಲೆ ನೀವು ಸ್ಟಾರ್ಟಿಂಗ್ ಇಂದ ಸಪರೇಟ್ ವಿಡಿಯೋ ಮಾಡಿದ್ರೆ ಸ್ಟಾರ್ಟಿಂಗ್ ಇಂದ ತೋರಿಸ್ಬೇಕು. ನಾವು ಮಧ್ಯ ನಿಮ್ಗೆ ತೋರಿಸ್ತಾ ಇದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೇಮ್ ಹುಚ್ಚಿ ತರನೇ ಅವಳೆ. ಬೆಳಗ್ಗೆಯಿಂದ ಮುಖ ಮಾತ್ರ ತೊಳೆದಿದ್ದೀನಿ, ಕ್ರೀಮ್ ಅದೇ ಮುಖ ಮಾತ್ರ ತೊಳೆದವಳೆ. ಡ್ರೆಸ್ ಚೇಂಜ್ ಮಾಡು ಕೊಡ್ತೀನಿ ಅಂದೆ, ಬೇಡ ಅಂತ ನೈಟಿಲೇ ಅವಳೆ. ನೈಟಿ ಅಪ್ಪ ಇಲ್ಲಿ ಹೆಂಗ ಸಣ್ಣ ಕೂಲಾಗೆ ಹೆಂಗೈತೆ? ಚೆನ್ನಾಗೈತೆ ಅಮ್ಮ.
ಏನಾದರೂ ಹೇಳಿ ಪ್ಲೀಸ್ ನಮ್ಮ ವಿಡಿಯೋಗೆ. ಆ್ಯಂಡ್ ಖುಷಿ ವಿಚಾರ ಇದೆ ಅಲ್ವಾ, ಅದು ಏನಾಯಿತು ಅಂತ. ಅದು ಇವಾಗಲೇ ಹೇಳೋದು ಬೇಡ, ಯಾಕೆ ಅಂತ ಅಂದರೆ ಇದು 3ನೇ ವ್ಲಾಗು. ಆಲ್ರೆಡಿ 2 ವ್ಲಾಗ್ ಮಾಡಿ ಇಟ್ಕೊಂಡಿದ್ದೀನಿ ಸೇವಲ್ಲಿ. ಇಟ್ಟಿರೋದಾದ್ಮೇಲೆ ಹೇಳೋಣ, ನೆಕ್ಸ್ಟ್ ಹೇಳೋಣ ಗೈಸ್. ನಾನು 3 ಗಂಟೆ ಹಂಗೆ ಊರಿಗೆ ಹೋಗ್ತೀನಿ. ಟೈಮ್ ಬಂದು 1:45. ಊಟಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಇದು ಹಿಂದೆ ಮನೆಯಲ್ಲೇ ನಾನ್ ವೆಜ್ ಎಲ್ಲ ಊಟ ಮಾಡೋದು. ಇವರು ಫ್ರೆಂಡ್ಸ್ ಚಿಕನ್ ಮಟನ್ ಮಾಡಿ ನಮ್ಮಮ್ಮ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ರು. ಅಂದರೆ ನಮ್ಮತ್ತೆ ಗೋಬಿ ನನಗಿಷ್ಟ ಅಂದ್ಬಿಟ್ಟು ಅದನ್ನು ಮಾಡಿ ಗೋಬಿ ತಂದವ್ರೆ. ಈಗ ತಾನೇ ಮನೆಯೆಲ್ಲನೇ ಕ್ಲೀನ್ ಮಾಡಿ ಒರೆಸಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ನಾನ್ ವೆಜ್ ಮಾಡಿದಾಗಂತೂ ನಂಗೆ ಒಂಥರ ಕಸಿ ಬಿಸಿ ಆಗುತ್ತೆ, ಫ್ರೆಶ್ನೆಸ್ ಇಲ್ಲ ಅಂದರೆ ತಿಂದ್ಬಿಟ್ಟು. ಈಗ ನೋಡಿದ್ರೆ ಗೋಬಿ ತಂದೈತೆ ತಗೋ ತಿನ್ನು ಅಂತ. ಪಾಪ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನ್ನ. ಸ್ವಾಗತ್ ಅವರು ನಮ್ಮ ಅಕ್ಕನ ಬಿಡೋಕ್ಕೆ ನಮ್ಮೂರಿಗೆ ಹೋಗಿದ್ದಾರೆ. ಆ್ಯಂಡ್ ಅವಳು ಬಿಟ್ಟು ಬಂದಮೇಲೆ ನಾನು ಪಾತ್ರೆಗಳೆಲ್ಲನೂ ತೋರಿಸಿದ್ನಲ್ವ, ಅವೆಲ್ಲನೂ ಹುಬ್ಳಿಗೆ ಅವರೇ ತೊಗೊಂಡೋಗ್ತಾರೆ. ಇವಾಗ ನಾವು 10ನೇ ತಾರೀಕು ಹೋಗ್ತೀವಿ ಹುಬ್ಳಿಗೆ. ಸ್ವಾಗತ್ ಅವರು ಹುಬ್ಳಿಗೆ ಹೋಗೋಕ್ಕೆ ಲಗೇಜ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾವು ನೆಕ್ಸ್ಟ್ ವೀಕು ಹಾಲು ಕುಸ್ಬೇಕು ಹಾಗಾಗಿ. ಆ್ಯಂಡ್ ಅವ್ರು ಹೋಗೋ ಟೈಮಲ್ಲಿ 5:30 ಆಗಿತ್ತು. ನೈಟ್ ಊಟ ನಾನ್ ವೆಜ್ ಮಾಡಿದ್ವಲ್ವ, ಇಲ್ಲೇ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಊಟಕ್ಕೆ ಹಾಕ್ಕೊಟ್ಟೆ. ಆ್ಯಂಡ್ ಫೈನಲಿ ಡ್ರಾಪ್ ಮಾಡಬೇಕಿತ್ತು. ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ತಾಯಿದ್ರು, ಬನ್ನಿ ಸ್ವಲ್ಪ ಬೆಟ್ಟದವರೆಗೆ ಡ್ರಾಪ್ ಮಾಡಿ ಅಂತ. ಆ್ಯಂಡ್ ಲಾಸ್ಟಲ್ಲಿ ಬಾಯ್ ಹೇಳಿ ಹೊರಟೋದ್ರು. ಬೇಜಾರಾಯಿತು.